ಪಟ್ಟದಾಟದ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಟ್ವೀಟ್ ಅನ್ನು ಮಾಡಿದ್ದಾರೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿ ದೊಡ್ಡ ಶಕ್ತಿ. ಮತ್ತೆ ಕೊಟ್ಟ ಮಾತನ್ನ ನೆನಪಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಯಾರೇ ಆಗ್ಲಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು. ಅದು ಜಡ್ಜ್ ಆಗ್ಲಿ, ಅಧ್ಯಕ್ಷರಾಗ್ಲಿ, ಯಾರೇ ಆಗಿರಲಿ, ನನ್ನನ್ನು ಸೇರಿಸಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು. ಕೊಟ್ಟ ಮಾತಿನ ಶಕ್ತಿಯೇ ಜಗತ್ತಿನ ಶಕ್ತಿಯಾಗಿದೆ ಅಂತ ಹೇಳಿ ಟ್ವೀಟ್ ಮೂಲಕ ಮತ್ತೆ ಕೊಟ್ಟ ಮಾತಿನ ವಿಚಾರವನ್ನ ಪುನರುಚ್ಚರಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲೇ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ 2.5 ವರ್ಷ ಅಂತ ಹೇಳಿ ಒಪ್ಪಂದ ಆಗಿತ್ತಾ? ಕೊಟ್ಟ ಮಾತನ್ನ ಇದೀಗ ಉಳಿಸಿಕೊಳ್ಳುವಲ್ಲಿ ಮಾತು ಕೊಟ್ಟವರು ಎಡುತ್ತಿದ್ದಾರಾ ಅನ್ನೋ ಪ್ರಶ್ನೆಯೂ ಕೂಡ ಎದ್ದಿದೆ. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಟ್ವೀಟ್ ಅಂಥದ್ದೊಂದು ಪ್ರಶ್ನೆಯನ್ನ ಹುಟ್ಟುಹಾಕ್ತಾ ಇದೆ. ಜಡ್ಜ್ ಆಗಲಿ, ಅಧ್ಯಕ್ಷರಾಗಲಿ, ಯಾರೇ ಆಗಿರಲಿ, ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು. ನಾನು ಕೂಡ ಅದರಿಂದ ಹೊರತಲ್ಲ, ನನ್ನನ್ನೂ ಸೇರಿಸಿ. ಕೊಟ್ಟ ಮಾತಿನ ಶಕ್ತಿಯೇ ಜಗತ್ತಿನ ಶಕ್ತಿಯಾಗಿದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡಿದ್ದಾರೆ. ಮಾರ್ಮಿಕವಾಗಿಯೇ ಈ ಟ್ವೀಟ್ ಅನ್ನು ಮಾಡಿದ್ದು ಇದು ಮತ್ತೊಂದು ರೀತಿಯ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಹಾಗಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮಾತನ್ನ ಕೊಟ್ಟಿದ್ರ 2.5 ವರ್ಷ ಆದ್ಮೇಲೆ ಸಿಎಂ ಕುರ್ಚಿಯನ್ನ ಬಿಟ್ಕೊಡ್ತೀವಿ ಅಂತ ಹೇಳಿ, ಅದನ್ನ ಎಲ್ಲೋ ಒಂದು ಕಡೆ ಮಾತು ಕೊಟ್ಟವರು ತಪ್ತಾ ಇದ್ದಾರಾ ಅನ್ನೋ ಪ್ರಶ್ನೆಯೂ ಎದ್ದಿದೆ. 5-6 ಜನರ ನಡುವೆ ಆಗಿರುವಂತಹ ಮಾತುಕತೆ, ಆ ಗುಟ್ಟನ್ನ ರಟ್ಟು ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಬೇಕಿದ್ರೆ ಹೇಳಿದ್ರು. ಆದರೆ ಇದೀಗ ಮಾರ್ಮಿಕವಾಗಿ ಈ ಟ್ವೀಟ್ ಅನ್ನ ಮಾಡಿರುವುದರ ಹಿಂದಿನ ಉದ್ದೇಶ ಏನು, ಯಾರಿಗೆ ಈ ಟ್ವೀಟ್ ಮೂಲಕ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಪಟ್ಟದಾಟ ಜೋರಾಗಿ ನಡೀತಾ ಇದೆ. ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಹೈಕಮಾಂಡ್ ಏನ್ ನಿಲುವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಡಿಕೆ ಬಣ ಇರಬಹುದು, ಸಿದ್ದರಾಮಯ್ಯನವರ ಬಣ ಇರಬಹುದು, ತಟಸ್ಥ ಬಣ ಇರಬಹುದು, ಕಾತರದಿಂದ ಕಾಯ್ತಾ ಇದೆ. ಅಂತಿಮವಾಗಿ ಇವತ್ತಾದ್ರೂ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತಾ ಅನ್ನೋ ಕುತೂಹಲದಲ್ಲಿ ಎಲ್ಲರೂ ಕಾಯ್ತಾ ಇರುವ ಸಂದರ್ಭದಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿರುವಂತಹ ಈ ಟ್ವೀಟ್ ಮತ್ತೊಂದು ಕುತೂಹಲಕ್ಕೆ ಕಾರಣವಾಗಿದೆ. ಹೈಕಮಾಂಡ್ ಅಂಗಳದಲ್ಲಿ ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ಜೋರಾಗಿ ನಡೀತಾ ಇದೆ. ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ಕೊಡುವ ಸಾಧ್ಯತೆ ಇದೆ. ದೆಹಲಿಯಿಂದ ಬೆಂಗಳೂರು ಮತ್ತೆ ಬೆಂಗಳೂರಿನಿಂದ ದೆಹಲಿಯ ಅಂಗಳಕ್ಕೆ ಕುರ್ಚಿ ಕಿತ್ತಾಟ ಹೋಗಿ ತಲುಪಿದೆ. 3-4 ದಿನಗಳಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಅವರಿಗೆ ಬುಲಾವ್ ಕೊಡುವ ಸಾಧ್ಯತೆ ಇದೆ. ಈಗಾಗಲೇ ಹಿರಿಯ ಸಚಿವರಿಂದ ಹೈಕಮಾಂಡ್ಗೆ ಮಾಹಿತಿ ಕೂಡ ಹೋಗಿದೆ. ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು, ದಿನೇಶ್ ಗುಂಡೂರಾವ್ ಅವರು, ಕೃಷ್ಣ ಭೈರೇಗೌಡರು ಕಾಂಗ್ರೆಸ್ ಹೈಕಮಾಂಡ್ಗೆ ಸಲಹೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಇಬ್ಬರನ್ನೂ ಜೊತೆ ಕೂರಿಸಿ ಸೂಕ್ತ ನಿರ್ಧಾರವನ್ನ ಮಾಡಿ ಅಂತ ಹೇಳಿ ಸಲಹೆಯನ್ನ ನೀಡಿದ್ದಾರೆ. ಪಕ್ಷ ಸರ್ಕಾರವನ್ನ ಗಮನದಲ್ಲಿಟ್ಟುಕೊಂಡು ನೀವೇನೇ ನಿರ್ಧಾರವನ್ನ ತೆಗೆದುಕೊಂಡ್ರೂ ಕೂಡ ಅದು ಪಕ್ಷ ಮತ್ತು ಸರ್ಕಾರ ಹಾಗೇನೆ ಆಡಳಿತದ ಮೇಲೆ ದುಷ್ಪರಿಣಾಮವನ್ನ ಬೀರಬಾರದು, ಆ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತಾನೂ ಕೂಡ ಹೇಳಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸಚಿವರ ಸಲಹೆಯಂತೆ ಸಿಎಂ ಮತ್ತು ಡಿಸಿಎಂ ಅವರನ್ನ ಕರೆಸಿಕೊಳ್ಳಲಿದೆ ಹೈಕಮಾಂಡ್. ಇನ್ನು 3-4 ದಿನಗಳಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ಕರೆಸಿಕೊಳ್ಳುವಂತಹ ಸಾಧ್ಯತೆ ಇದೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಪಟ್ಟದ ಆಟ ಇದೀಗ ದೆಹಲಿ ಅಂಗಳವನ್ನ ತಲುಪಿದೆ. ಈಗಾಗಲೇ ಸಾಕಷ್ಟು ಮಂದಿ ಸಚಿವರು ಹೈಕಮಾಂಡ್ ಮಟ್ಟದ ನಾಯಕರನ್ನ ಕೂಡ ಭೇಟಿಯಾಗಿದ್ದಾರೆ. ರಾಹುಲ್ ಗಾಂಧಿಯವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಕುರ್ಚಿ ಕಿತ್ತಾಟವನ್ನ ಆದಷ್ಟು ಬೇಗ ಸರಿಪಡಿಸದೆ ಹೋದ್ರೆ ಅದರ ಪರಿಣಾಮ ಆಡಳಿತದ ಮೇಲೆ ಬೀಳುತ್ತೆ, ಸರ್ಕಾರದ ಮೇಲೆ ಬೀಳುತ್ತೆ ಮತ್ತು ಜನರಿಗೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಇದೆಲ್ಲವನ್ನ ತಡಿಬೇಕು ಅಂದ್ರೆ ಹೈಕಮಾಂಡ್ ಶೀಘ್ರವೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಒಂದು ವೇಳೆ ನಾಯಕತ್ವ ಬದಲಾವಣೆಯ ಬಗ್ಗೆ ಮುಂಚಿತವಾಗಿಯೇ ಚರ್ಚೆಯನ್ನ ಮಾಡಿ ಒಪ್ಪಂದ ಆಗಿದ್ರೆ ಆ ಒಪ್ಪಂದದ ಪ್ರಕಾರ ನಡೆದುಕೊಳ್ಬೇಕು. ಇಲ್ಲದಿದ್ರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂದ್ರೆ ಅದನ್ನು ಕೂಡ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಒಂದಷ್ಟು ಸಲಹೆ ಸೂಚನೆಗಳು ಕೂಡ ಹೈಕಮಾಂಡ್ಗೆ ಹೋಗಿದೆ. ಇದೆಲ್ಲವನ್ನ ಕೂಡ ಹೇಗೆ ಹೈಕಮಾಂಡ್ ಪರಿಗಣಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.